ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಸ್ಟಾರ್ಟ್ ಮಾಡಿದಾಗಲೇ ನಾನು ಅನುಮಾನ ವ್ಯಕ್ತಪಡಿಸಿದ್ದೆ. ಇದೊಂದು ಷಡ್ಯಂತ್ರ, ಕೋಟ್ಯಾಂತರ ಜನರ ಭಕ್ತರ ಭಾವನೆಗಳನ್ನು ಘಾಸಿಗೊಳಿಸೋದಕ್ಕೆ ಮಾಡಿರುವಂಥ ಷಡ್ಯಂತ್ರ, ಅವರ ನಂಬಿಕೆಯನ್ನು ವಿಚಲಿತಗೊಳಿಸೋದಕ್ಕೆ ಮಾಡಿರ್ತಕ್ಕಂಥ ಷಡ್ಯಂತ್ರ, ಧರ್ಮಾಧಿಕಾರಿಗಳನ್ನು ನಡೆದಾಡುವ ದೇವರು ಅಂತ ಭಾವಿಸ್ತಾರೆ, ಆ ಒಂದು ಭಾವನೆಯನ್ನು ದುರ್ಬಲಗೊಳಿಸೋದಕ್ಕೆ ಮಾಡಿರುವ ಷಡ್ಯಂತ್ರ ಅಂತಕ್ಕಂಥ ಮಾತನ್ನು SIT ರಚನೆಗೆ ಮುಂಚೆನೇ ನಾನು ಹೇಳಿದ್ದೆ. ಆ ಸಂದರ್ಭದಲ್ಲಿ ನನ್ನ ಮಾತನ್ನು ಬಹಳ ಜನ ಟೀಕೆ ಮಾಡಿದ್ರು ಸೋಷಿಯಲ್ ಮೀಡಿಯಾದ ಮೂಲಕ. ಟೀಕೆ ಮಾಡಿದ್ದು ಯಾವ ರೀತಿ ಟೀಕೆ ಮಾಡಿದ್ರು ಅಂತ ಹೇಳಿದ್ರೆ, ನನ್ನ ಮನೆಯಲ್ಲಿ ನನ್ನ ಪತ್ನಿನೇ ಆ ಸೋಷಿಯಲ್ ಮೀಡಿಯಾದೊಂದು ತೋರಿಸಿ ನೋಡಿದ್ರೆ ಏನೆಲ್ಲ ಕಾಮೆಂಟ್ಸ್ ಬಂದಿದೆ ಅಂತೇಳಿ ಹೇಳಿದ್ರು. ನನಗೊಂದು ನಂಬಿಕೆ ಇತ್ತು, ಇದೊಂದು ಕಪೋಲ ಕಲ್ಪಿತ ಆರೋಪ, ನಮ್ಮ ಧರ್ಮಸ್ಥಳ ಮತ್ತು ನಮ್ಮ ಧರ್ಮಾಧಿಕಾರಿಗಳ ಕುಟುಂಬ ಹಾಗಿಲ್ಲ ಅನ್ನುವಂಥ ಬಲವಾದ ನಂಬಿಕೆ ಇತ್ತು. ಆ ನಂಬಿಕೆ ಕಾರಣಕ್ಕೇನೆ ಅವತ್ತು ಸಮರ್ಥನೆಯನ್ನು ಮಾಡಿದ್ದೆ. ಈಗ SIT ಹೇಳಿದೆ, ಇದು ಅವರ ಪ್ರಾಥಮಿಕ ವರದಿಯಲ್ಲಿ ಷಡ್ಯಂತ್ರ ನಡೆಸಿದ್ದಾರೆ ಅಂತ ಅವರೇ ಹೇಳಿದ್ದಾರೆ. ನಾನೀಗ SITಗೆ ಮತ್ತು ಸರ್ಕಾರಕ್ಕೆ ಆಗ್ರಹಿಸ್ತೇನೆ, ಷಡ್ಯಂತ್ರವನ್ನು ಯಾಕೆ ಮಾಡಿದ್ರು, ಅವರ ಉದ್ದೇಶ ಏನು, ದುರುದ್ದೇಶ ಏನು, ಇದು ಪತ್ತೆ ಆಗಬೇಕು. ಅನುಮಾನ ಇದೆ ಮತಾಂತರದ ಮಾಫಿಯಾ ಇದ್ರ ಕೈ ಹಿನ್ನೆಲೆಯಲ್ಲಿದೆ ಅಂತ. ಯಾವಾಗ ಧಾರ್ಮಿಕ ಶ್ರದ್ಧೆ ದುರ್ಬಲ ಆಗುತ್ತೆ ಆಗ ಮತಾಂತರದ ಬೆಳೆಯೋದು ಸುಲಭ ಆಗುತ್ತೆ. ಆ ಕಾರಣಕ್ಕೆ ಮತಾಂತರದ ಮಾಫಿಯಾ ತೆರೆಮರೆಯಲ್ಲಿ ಇದರ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದೆ ಅಂತಕ್ಕಂಥ ಅನುಮಾನ ಇದೆ. ಇನ್ನೊಂದು ಅನುಮಾನ ಇದೆ, ನಿಯೋ ಕಮ್ಯುನಿಸ್ಟ್ ಮೆದುಳು. ಅಂದರೆ ಈಗ ಅವರು ಕ್ಲಾಸ್ ಸ್ಟ್ರಗಲ್ ಅಲ್ಲಿ ಸಕ್ಸಸ್ ಕಾಣದೇ ಇದ್ದಾಗ ಅವ್ರೇನ್ ಮಾಡಿದ್ರು, ಕಲ್ಚರಲ್ ಮಾರ್ಕಿಸಮ್ ಮೂಲಕ ಸಣ್ಣ ಸಣ್ಣ ವಿಷಯದಲ್ಲೂ ಒಡೆದಾಡ್ತಕ್ಕಂಥ, ಪರಸ್ಪರ ಎತ್ಕಟ್ಟತಕ್ಕಂಥ ಒಂದು ಮೆದುಳು ಕೆಲಸ ಮಾಡ್ತಾ ಇದೆ. ಅವರು ಕೂಡ ಇದಕ್ಕೆ ಗೊಬ್ಬರ ನೀರು ಹಾಕಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನು ನೆರೆಯ ರಾಜ್ಯ ತಮಿಳುನಾಡಿನ ಒಬ್ಬ ಸಂಸದ ಇವರಿಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದಾನೆ ಅಂತಕ್ಕಂಥ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ಇದೆಲ್ಲವನ್ನೂ ಆಧರಿಸಿ ಸಮಗ್ರ ತನಿಖೆ ಆಗಬೇಕು ಅಂತ ಆಗ್ರಹಿಸ್ತೇನೆ. ಯಾರೇ ಇದ್ರು ಅದು ಕೇವಲ ಇಂಡಿವಿಜುವಲ್ ಇನ್ಸಿಡೆಂಟ್ ಆಗಿ ಪರಿಗಣಿಸಬಾರದು. ಇದನ್ನ ಕೋಟ್ಯಾಂತರ ಜನರ ಭಾವನೆಗೆ ಘಾಸಿ ಮಾಡೋದಕ್ಕೆ ನಡೆಸಿದ ಷಡ್ಯಂತ್ರ ಅಂತೇಳಿ ಭಾವಿಸಬೇಕು, ಸೀರಿಯಸ್ ಆಗಿ ತಗೊಳ್ಬೇಕು. ನಾನು ಸರ್ಕಾರಕ್ಕೂ ಕೂಡ ಒಂದು ಮಾತನ್ನು ಹೇಳಕ್ಕೆ ಬಯಸ್ತೇನೆ, ನೀವು ಬುರ್ಡೆ ಗ್ಯಾಂಗನ್ ಮಾತನ್ನ ನಂಬಿದ್ರಿ, ಅವ್ರು ಹೇಳಿದ ಕಡೆಗೆಲ್ಲ ಆಗಿದ್ರಿ. ಕೆಲವು ಅಂತಾರಾಷ್ಟ್ರೀಯ ಸುದ್ದಿವಾಹಿನಿಗಳು ಕೂಡ ರೋಚಕ ಸುದ್ದಿಯಾಗಿ ಇದನ್ನ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಅಪಪ್ರಚಾರ, ಪುಂಖಾನುಪುಂಖ ಅಪಪ್ರಚಾರವೇ ನಡೀತು. ಅವತ್ತು ನೀವು ಯೋಚನೆ ಮಾಡಬೇಕಿತ್ತು, ಧರ್ಮಸ್ಥಳದ ಹಿನ್ನೆಲೆಯನ್ನು ಅರಿತು ನೀವು ನಿರ್ಣಯ ತೆಗೆದುಕೊಳ್ಬೇಕಾಗಿತ್ತು. ಆದರೆ ನಿಮಗೆ ಬುರ್ಡೆ ಗ್ಯಾಂಗಿನ ಮೇಲೆ ವಿಶ್ವಾಸ ಜಾಸ್ತಿ ಇತ್ತು. ಆ ಕಾರಣಕ್ಕೇನೆ ನೀವು SIT ರಚನೆ ಮಾಡಿದ್ರಿ. ಆ SIT ರಚನೆ ಮಾಡಿದ್ ಮಾತ್ರ ಅಲ್ಲ, ಕಂಡಲ್ಲಿ ತೋರಿಸಿದ ಜಾಗದಲ್ಲೆಲ್ಲ ಆಗಿದ್ರಿ. ಯಾವಾಗ ಯಾವುದೇ ಪುರಾವೆ ಸಿಗಲಿಲ್ಲ ಆಗ ಜನಾಭಿಪ್ರಾಯದ ಒತ್ತಡ ನಿಮ್ಮ ಮೇಲೆ ನಿರ್ಮಾಣ ಆಯಿತು. ಜನಾಭಿಪ್ರಾಯದ ಒತ್ತಡ ನಿರ್ಮಾಣ ಆದಮೇಲೆ ನಿಮಗೆ ಬೇರೆ ರೀತಿ ನಿರ್ಣಯ ತೆಗೆದುಕೊಳ್ಬೇಕಾದಂಥ ಅನಿವಾರ್ಯತೆ ನಿಮಗೆ ಸೃಷ್ಟಿಯಾಯಿತು. ಈ ಹಿನ್ನೆಲೆಯಲ್ಲಿ ನೀವು ಕೂಡ ಆರೋಪ ಮಾಡುವವರ ಪೂರ್ವಾಪರದ ತನಿಖೆಯನ್ನು ಆರಂಭದಲ್ಲಿ ಮಾಡಿದ್ರೆ ನಿಮಗೂ ಈ ಮುಜುಗರ ಆಗ್ತಿರ್ಲಿಲ್ಲ, ಜನಸಾಮಾನ್ಯರಲ್ಲೂ ಕೂಡ ಗೊಂದಲ ನಿರ್ಮಾಣ ಆಗೋದಕ್ಕೆ ಅವಕಾಶ ಆಗ್ತಿರ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ಯಾವುದೇ ಆರೋಪ ಮಾಡಬೇಕಾದ್ರೆ ಅವರ ಪ್ರೈಮರಿ ಎವಿಡೆನ್ಸ್ ಅದನ್ನ ತನಿಖೆಗೆ ಒಳಪಡಿಸಿಯೇ ಆಮೇಲೆ ಮುಂದಿನ ಕ್ರಮ ಕೈಗೊಳ್ಳಬೇಕಾಗಿರೋದು ಪೊಲೀಸ್ ಅಧಿಕಾರಿಗಳು ಮಾಡಬೇಕಾಗಿತ್ತು ಅಂತಕ್ಕಂಥ ಮಾತನ್ನ ಹೇಳಿಕ್ಕೆ ಬಯಸ್ತೇನೆ. ಅವತ್ತೂ ನಂಬಿಕೆ ಇತ್ತು, ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳು ಪುಟಕ್ಕಿಟ್ಟ ಚಿನ್ನದಂತೆ ಹೊರಗೆ ಬರ್ತಾರೆ ಅಂತ. ಆ ಮಾತನ್ನ SIT ತನಿಖೆ ಘೋಷಣೆ ಆಗಕ್ಕೆ ಮುಂಚೆನೆ ಹೇಳಿದ್ದೆ. ಇವತ್ತು ಆ ಮಾತು ನಿಜ ಆಗಿದೆ. ದೇವರು ದೊಡ್ಡವನು, ಸತ್ಯಮೇವ ಜಯತೆ. ನೋಡಿ, ನೀವು ಸಿಂಪಲ್ ಸುಜಾತ ಭಟ್ ಅನ್ನುವಂತ ಒಬ್ರು ಬಹುಶಃ 60 ವರ್ಷದ ಆಸುಪಾಸಿನವರು ಆರೋಪ ಮಾಡಿದ್ರು, ನನ್ನ ಮಗಳು ಅನನ್ಯ ಭಟ್
ಮಣಿಪಾಲ್ನಲ್ಲಿ ಮೆಡಿಕಲ್ ಕಾಲೇಜು ಮೆಡಿಕಲ್ ಓದ್ತಾ ಇದ್ಲು. ಅವಳು 20 ವರ್ಷದ ಹಿಂದೆ ಧರ್ಮಸ್ಥಳಕ್ಕೆ ಬಂದವಳು ನಾಪತ್ತೆ ಆದ್ಲು ಅಂತ ಹೇಳಿದ್ರು. ಸಿಂಪಲ್. ಆಕೆಗೆ ಸುಜಾತಾ ಭಟ್ಗೆ ಮಗಳು ಇದ್ಲ, ಮೆಡಿಕಲ್ ಓದ್ತಾ ಇದ್ಲ, ಅಷ್ಟು ತಿಳ್ಕೊಂಡಿದ್ದು ಸಾಕಿತ್ತು. ಆವಾಗ ನೀವು SIT ಬೇಕಾಗಿರಲಿಲ್ಲ. ಆ ಸುಜಾತಾ ಭಟ್ಗೆ ಬಾಯಿ ಬಿಡಿಸಿದ್ರೆ ಈ ಗ್ಯಾಂಗಿನ ಸಂಚೆಲ್ಲ ಹೊರಗೆ ಬರ್ತಿತ್ತು. ಆ ಕೆಲಸ ಒಂದು ಸಾಮಾನ್ಯ ಜ್ಞಾನ ಇರುವವರು ಯೋಚನೆ ಮಾಡಬೇಕಾದಂಥದ್ದನ್ನೂ ಮಾಡಲಿಲ್ಲ. ಅದಕ್ಕೆ ನಾನು ಹೇಳಿದೆ, ಬುರ್ಡೆ ಗ್ಯಾಂಗು ರೋಚಕ ಸ್ಟೋರಿ. ಅದರಲ್ಲಿ ಕಂಡದ್ದೆಲ್ಲ ಆದದ್ದು ನೋಡಿದಾಗ ಖಳನಾಯಕರೇ ಹೀರೋಗಳಾಗ್ಬಿಟ್ಟಿದ್ರು, ಹೀರೋಗಳು ಖಳನಾಯಕರಾಗ್ಬಿಟ್ಟಿದ್ರು. ಒಂದು ಧಾರ್ಮಿಕ ಶ್ರದ್ಧೆ, 7-8 ತಲೆಮಾರುಗಳ ಶ್ರದ್ಧೆ ಅದು ಧರ್ಮಸ್ಥಳದ ಬಗ್ಗೆ ನಮ್ಮ ಪೂರ್ವಿಕರು ಹೊಂದಿರೋದು. ಇವತ್ತು ನೆನ್ನೆ ಅಲ್ಲ, 7-8 ತಲೆಮಾರುಗಳು. ಆ ಶ್ರದ್ಧೆಯನ್ನ ಅನುಮಾನ ಹುಟ್ಟಾಕಿ ಅಲುಗಾಡಿಸೋ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ರೆ, ಎಷ್ಟೋ ಜನ ನನ್ನೇ ಕೇಳಿದ್ದಾರೆ, ಏನ್ ಮಾರಯ್ಯ ಧರ್ಮಸ್ಥಳದ್ದು ಅಂತ ಕೇಳಿದ್ದಾರೆ. ಅಂದ್ರೆ ಏನ್ ಮಾರಯ್ಯ ಧರ್ಮಸ್ಥಳದ್ದು ಅಂದ್ರೆ ಅನುಮಾನ ಅವರಿಗೆ. ಅದಿದೆಯಲ್ಲ, ಅದು ಷಡ್ಯಂತ್ರ. ನೋಡಿ, ಏನಾಗಿದೆ, ಧರ್ಮ ಒಳಿತನ್ನೇ ಬಯಸಿದೆ. ಯಾಕೆಂದ್ರೆ ಭಾರತೀಯ ದೃಷ್ಟಿಕೋನದಲ್ಲಿ ಧರ್ಮ ಅಂದ್ರೆ ಮತ ಅಲ್ಲ, ಅದು ಕ್ಯಾರೆಕ್ಟರ್. ಒಳ್ಳೆಯ ಕ್ಯಾರೆಕ್ಟರ್ಗೆ ಸದ್ಧರ್ಮ ಅಂತ ಹೇಳ್ತೀವಿ, ಕೆಟ್ಟ ಕ್ಯಾರೆಕ್ಟರ್ಗೆ ಅಧರ್ಮ ಅಂತ ಹೇಳ್ತೀವಿ. ಅದು ಕ್ಯಾರೆಕ್ಟರ್. ಅದು ಅಲ್ಲಿ ಜಾತಿಯ ಕಾರಣಕ್ಕೆ ದೊಡ್ಡವನಾಗಲ್ಲ. ರಾವಣ ಹುಟ್ಟಿನಲ್ಲಿ ಬ್ರಾಹ್ಮಣ, ಆದ್ರೆ ಸೀತೆ ಅಪಹರಣ ಮಾಡಿದ ಕಾರಣಕ್ಕೆ ಅವನು ಅಧರ್ಮಿಯಾದ. ಅದು ಕ್ಯಾರೆಕ್ಟರ್ನ ಪ್ರತಿನಿಧಿಸೋದು ಧರ್ಮ. ದುರ್ದೈವ ಏನಾಗ್ಬಿಟ್ಟಿದೆ, ಈಗ ಕ್ಯಾರೆಕ್ಟರ್ ಜಾಗದಲ್ಲಿ ಅದು ಮತಗಳು ಪ್ರತಿನಿಧಿಸ್ತಾ ಇದ್ದಾವೆ. ಮತಗಳು ಧರ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಭಾರತದಲ್ಲಿ ಧರ್ಮ ಅನ್ನುವಂಥದ್ದು ಅದು ಕ್ಯಾರೆಕ್ಟರ್. ಅದು ಬುರ್ಡೆ ಗ್ಯಾಂಗು, ಆದ್ರೆ ಹಿಂದ್ಗಡೆ ಒಂದು ಜಾಲ ಇದೆ ಅನ್ನೋದು ಅನುಮಾನ. ಆ ಜಾಲನ್ ಪತ್ತೆ ಹಚ್ಚಬೇಕು. ಯಾರು ಹಣಕಾಸಿನ ನೆರವು ನೀಡಿದ್ರು ಅನ್ನೋದು ಪತ್ತೆ ಹಚ್ಚಬೇಕು. ಯಾವ ಕಾರಣಕ್ಕೆ ಅನ್ನೋದನ್ನು ಪತ್ತೆ ಹಚ್ಚಬೇಕು. ಆಗ ಮಾತ್ರ ಇಂಥ ಪ್ರಯತ್ನಗಳು ಮರುಕಳಿಸೋದಿಲ್ಲ. ಇಲ್ಲದೆ ಇದ್ರೆ ಮರುಕಳಿಸ್ತವೆ. ಯಾರಾದರೂ ದುರ್ಬಲ ಮಾನಸಿಕತೆಯವರಾಗಿದ್ರೆ ಅಥವಾ ಅಷ್ಟು ಆಳವಾಗಿರುವಂತ ಶ್ರದ್ಧಾಭಾವನೆ ಧರ್ಮಸ್ಥಳದ ಇರುವಂತದ್ ಕಡೆಗೆ ಇತ್ತು ಬಚಾವಾದ್ರು, ಅಕಸ್ಮಾತ್ ಆ ರೀತಿ ಶ್ರದ್ಧಾಭಾವನೆ ಇಲ್ಲದೆ ಇದ್ದಿದ್ರೆ ಅವರು ಬರೀ ಆಪಾದಿತರಾಗ್ತಿರಲಿಲ್ಲ, ಆರೋಪಿ ಆಗಿಬಿಡ್ತಿದ್ರು. ಆ ರೀತಿಯ ಒಂದು ವಾತಾವರಣ ನಿರ್ಮಾಣ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ನಾನು ಸಮಗ್ರ ತನಿಖೆ ಆಗಬೇಕು ಅಂತ ಆಗ್ರಹಿಸಿದೆ. ಗ್ಯಾರಂಟಿ ವಿಚಾರದಲ್ಲಿ ಅಭಿವೃದ್ಧಿ ಆಗ್ತದೆ, ಅದರಿಂದ ಸೇಲ್ಸ್ನಲ್ಲಿ ಶಾಸಕರಿಗೆ ಅಸಮಾಧಾನ ಹೊರಗಡೆ ಆಗ್ತಿರೋದು. ನೋ ಡೌಟ್. ನಿಮ್ಗೆ ಯಾರಿಗಾರು ಅನುಮಾನ ಇದೆಯಾ? ಯಾವುದೇ ಶಾಸಕನಿಗೆ ನಿಮ್ಮೂರಿಗೆ ಯಾವ್ದಾದ್ರು ಊರಿನಲ್ಲಿ ನಮ್ಮೂರಿಗೆ ಏನ್ ಮಾಡಿದೀಯಾ ಅಂತ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇಲ್ಲ. ಹಳ್ಳಿಗಳಿಗೆ ಮುಂಚೆ 4 ಬಸ್ ಬರ್ತಿದ್ದ ಕಡೆಗೆ ಈಗ 2 ಬಸ್ಸು. ಆ ಬಸ್ನಲ್ಲೂ ದುಡ್ಡು ಕೊಡೋರಿಗೆ ಜಾಗನೇ ಇಲ್ಲ, ದುಡ್ಡು ಕೊಡದೇ ಇದ್ದವರಿಗೆ ಗೌರವ ಇಲ್ಲ. ಆ ರೀತಿ ನಡ್ಕೊಳ್ತಾ ಇದೆ. ಎಷ್ಟೋ ಜನ ತಾಯಂದ್ರು ಹೇಳಿದ್ದಾರೆ, ನಾವು ಪುಕ್ಷಟ್ಟೆ ಕೇಳಿರ್ಲಿಲ್ಲ, ನಮಗೆ ಪುಕ್ಷಟ್ಟೆ ಅಂತ ಹೇಳಿ ಮರ್ಯಾದೆನೂ ಇಲ್ದಂಗೆ ಮಾಡಿದ್ದೀರಿ ಅಂತ ಹೇಳಿದ್ದಾರೆ. ಇನ್ನ ಗೃಹಲಕ್ಷ್ಮಿ 1 ತಿಂಗಳು ಬರುತ್ತೆ, 3 ತಿಂಗಳು ಬರಲ್ಲ. ಬರಬೇಕು ಅಂದ್ರೆ ಎಲೆಕ್ಷನ್ನೇ ಬರಬೇಕು, ಹಬ್ಬನೇ ಬರಬೇಕು. ತಿಂಗಳು ಬರಲ್ಲ. ಕೆಲವರಿಗೆ ಬರುತ್ತೆ, ಕೆಲವರಿಗೆ ಬರಲ್ಲ. ಇದೆಲ್ಲವೂ ಕೂಡ ಜನಸಾಮಾನ್ಯರು ಹೇಳುವ ಕತೆ ಇದೆ. ಅಭಿವೃದ್ಧಿ ಕೆಲಸ ಇಲ್ಲ. ಗ್ಯಾರಂಟಿಯ ನೆಪದಲ್ಲಿ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ. ಯಾವುದನ್ನು ಬಿಟ್ಟಿದ್ದಾರೆ ಹೇಳಿ? ಯಾವ ಬೆಲೆ ಏರಿಸೋದನ್ನು ಬಿಟ್ಟಿದ್ದಾರೆ ಹೇಳಿ? ಗ್ಯಾರಂಟಿ ನೆಪದಲ್ಲಿ ಇದೆಲ್ಲದರ ಬೆಲೆ ಏರಿಕೆ ಮಾಡಿದ್ದಾರೆ. ಅದರ ಬೇರೆ ಜನ ಅನುಭವಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ಭ್ರಷ್ಟಾಚಾರಕ್ಕೆ ಲೈಸೆನ್ಸ್ ತಗೊಂಡ್ಬಿಟ್ಟಿದ್ದಾರೆ. ಕದ್ದು ಮುಚ್ಚಿ ಭ್ರಷ್ಟಾಚಾರ ಅಲ್ಲ, ಭ್ರಷ್ಟಾಚಾರಕ್ಕೆ ಲೈಸೆನ್ಸ್. ಡೋಂಟ್ ಕೇರ್, ನಾನು ಕೊಟ್ಟೇ ಬಂದಿದ್ದೀನಿ ಅಂತ ಹೇಳ್ತಾನೆ. ಎಲ್ಲ ಕೆಳ ಹಂತದ ಅಧಿಕಾರಿಯಿಂದ ಹಿಡಿದು ಮೇಲ್ಮಟ್ಟದ ಅಧಿಕಾರಿಯವರೆಗೆ ಇದೆಲ್ಲದರಿಂದ ಬೇಸತ್ತಿದ್ದಾರೆ. ಆಡಳಿತ ಪಕ್ಷದ ಶಾಸಕರಿಗೆ ಅಸಮಾಧಾನ ಇರಬೇಕಾದ್ರೆ ಜನಸಾಮಾನ್ಯರಲ್ಲಿ ಆಕ್ರೋಶ ಇರುತ್ತೆ.